ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಯೇಟಿವಿಟಿ ಆಫ್ ಮೂರ್ತಿ. ಇವತ್ತಿನ ಈ ವಿಡಿಯೋದಲ್ಲಿ ಮಾವಿನ ಹಣ್ಣನ್ನ ಬಳಸಿ 7 ಕಪ್ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿಗೆ 1 ಕಪ್ ಕಡಲೆ ಹಿಟ್ಟನ್ನ ಜರಡಿ ಇಟ್ಕೊಂಡು ಗಂಟು ಇಲ್ಲದೆ ಇರೋ ಥರ ಹಾಕೋಬೇಕು. ಆಮೇಲೆ 2 ಕಪ್ ಸಕ್ಕರೆ, 1 ಕಪ್ ಕಾಯಿ ತುರಿ ಮತ್ತು 1 ಕಪ್ ಮಾವಿನ ಹಣ್ಣನ್ನು ತಗೊಂಡು ಮತ್ತು ಅರ್ಧ ಕಪ್ ತುಪ್ಪ, 1 ಕಪ್ ಹಾಲು ಮತ್ತು ಅರ್ಧ ಕಪ್ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ತಳ ಹಿಡಿದೇ ಇರೋ ಥರ ಕೈ ಬಿಡದಂತೆ ಚೆನ್ನಾಗಿ ಕೈ ಆಡ್ತಾನೆ ಇರಿ, ಗಂಟಾಗಬಾರ್ದು. ತಳ ಬಿಟ್ಟು ಗಟ್ಟಿ ಆಗೋವರೆಗೆ ಕೈ ಆಡ್ತಾನೆ ಇರಬೇಕು. ಗಟ್ಟಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ತಟ್ಟೆಗೆ ತುಪ್ಪ ಸವರಿ ಇಡಿ. ಇದು ತಳ ಬಿಟ್ಟಾದಮೇಲೆ ತುಪ್ಪ ಹರಡಿರೋ ಪ್ಲೇಟ್ಗೆ ಹಾಕಿ ಒಂದೇ ಸಮ ಬರೋ ಥರ ಹರಡಿ. ಅರ್ಧ ಗಂಟೆ ಬಿಟ್ಟರೆ ಅದು ತಣ್ಣಗಾಗಿರುತ್ತೆ. ಆಮೇಲೆ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ. ನಾನು ಇಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಕಟ್ ಮಾಡಿರೋದನ್ನು ಒಂದು ಪ್ಲೇಟ್ಗೆ ವರ್ಗಾಯಿಸ್ಕೊಂಡ್ರೆ ಮಾವಿನ ಹಣ್ಣಿನ 7 ಕಪ್ ರೆಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ. ಇದೇ ಥರ ರೆಸಿಪಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.